ಹರಿಹರ ವೀರಮಲ್ಲು ರಿಲೀಸ್ ಆಗಿದೆ. ತುಂಬಾ ವರ್ಷಗಳ ನಂತರ ಬೆಳ್ಳಿ ಪರದೆಗೆ ಪವನ್ ಕಲ್ಯಾಣ್. ಐತಿಹಾಸಿಕ ಕಥೆ, ಮೊಘಲರ ಆಡಳಿತ, ಕೊಹಿನೂರ್ ವಜ್ರ, ವೀರಮಲ್ಲು ರಾಬಿನ್ ಹುಡ್ ಸ್ಟೈಲ್, 250 ಕೋಟಿ ಬಜೆಟ್. ಈಗ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಒಂದು ಗಂಭೀರ ವಿಚಾರದ ಬಗ್ಗೆ ಮಾತನಾಡಲೇಬೇಕು. ಈ ಹಿಂದೆ ಕೂಡ ಒಂದ್ಸಲ ನಾವು ಚರ್ಚೆ ಮಾಡಿದ್ವಿ, ಆದ್ರೆ ಅದು ಆಪರೇಷನ್ ಸಿಂಧೂರ್ ಟೈಮ್ ಆಗಿತ್ತು. ಶತ್ರುವಿನೊಂದಿಗೆ ನಮ್ಮ ಸೇನೆ ಬಡಿದಾಡ್ತಾ ಇದ್ದ ಟೈಮ್ ಆಗಿತ್ತು. ಹಾಗಾಗಿ ನಾವು ಇದು ರೈಟ್ ಟೈಮ್ ಅಲ್ಲವೇನೋ ಅನ್ನೋ ಕಾರಣಕ್ಕೋಸ್ಕರ ಹಾಗೂ ವೀಕ್ಷಕರ ಒಪಿನಿಯನ್ ಅನ್ನ ಕೂಡ ನಾವು ಪರಿಗಣಿಸಿ ಆಮೇಲೆ ನಮಗೂ ಕೂಡ ಅನಿಸಿ ಆ ವಿಡಿಯೋವನ್ನ ರಿಮೂವ್ ಮಾಡಿದ್ವಿ. ಆದ್ರೆ ಇವಾಗ ನಾವು ಮಾತನಾಡಲೇಬೇಕಾದ ಅನಿವಾರ್ಯತೆ ಇದೆ ಸ್ನೇಹಿತರೆ. ಹಾಗಂತ ಅವತ್ತು ನಮ್ಮ ವಿಡಿಯೋ ನೋಡ್ಕೊಂಡು ಪಾಕಿಸ್ತಾನ ಸ್ಟ್ರಾಟಜಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬರುತ್ತೆ ಅಂತಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಶನ್. ನಮ್ಮಲ್ಲಿರೋ ಕುಂದುಕೊರತೆಗಳು ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಶನ್. ಅವ್ರು ನಮ್ಮ ವಿಡಿಯೋ ನೋಡ್ಕೊಂಡು ಪಾಕಿಸ್ತಾನಕ್ಕೆ ಅಡ್ವಾಂಟೇಜ್ ಆಗ್ಬಿಡುತ್ತೆ ಯುದ್ಧದಲ್ಲಿ ಅಂತಲ್ಲ. ಆದ್ರೆ ಆ ಟೈಮ್ ನಲ್ಲಿ ಇಡೀ ದೇಶದ ಮೈಂಡ್ ಸೆಟ್ ಒಂಥರ ಇರಬೇಕಾದ್ರೆ ಅವಾಗ ಆ ಡಿಸ್ಕಷನ್ ಬೇಡ ಅಂತ ನಾವು ರಿಮೂವ್ ಮಾಡಿದ್ವಿ. ಆದ್ರೆ ಸ್ನೇಹಿತರೆ, ಹಾಗಂತ ಯಾವಾಗ್ಲೂ ಕೂಡ ಸಮಸ್ಯೆಗಳನ್ನ ಕಾರ್ಪೆಟ್ ಅಡಿಲ್ ಹಾಕೊಂಡು ಮೇಲೆ ಜಪ್ಪಂತ ಕೂರಕ್ಕಾಗಲ್ಲ. ಚರ್ಚೆ ಮಾಡಲೇಬೇಕು. ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಸೊಲ್ಯೂಷನ್ ಕಂಡುಕೊಂಡಿಲ್ಲ ಅಂತ ಹೇಳಿದ್ರೆ, ರಿಯಲ್ ಕಾನ್ಫ್ಲಿಕ್ಟ್ಗಳ ಟೈಮ್ನಲ್ಲಿ, ದೊಡ್ಡ ಕಾನ್ಫ್ಲಿಕ್ಟ್ಗಳ ಟೈಮ್ನಲ್ಲಿ ಅದು ದೊಡ್ಡ ಹಿನ್ನಡೆ ಕಾರಣ ಆಗ್ಬೋದು. ಸೊ ಅದನ್ನ ನೋಡಿದಾಗ ಚರ್ಚೆ ಮಾಡದೆ ಹಾಗೆ ಅದನ್ನ ಅಡಿಗಡಿಗೆ ಇಟ್ಕೊಂಡು ಸುಮ್ಮನೆ ಮೇಲ್ಗಡೆ ಕೂರೋದು ಇನ್ನೂ ದೊಡ್ಡ ದೇಶದ್ರೋಹ ಆಗ್ಬೋದು. ಹಾಗೆ ನಾವು ಚರ್ಚೆ ಮಾಡಲೇಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ನಮ್ಮ ವಾಯುಪಡೆಯಲ್ಲಿ ವಿಮಾನಗಳ ಕೊರತೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಘಾತಕಾರಿ ಮಾಹಿತಿ ಹೊರಬರ್ತಾ ಇದೆ. ಮುಂದಿನ ಕೆಲವೇ ದಿನಗಳಲ್ಲಿ ಭಾರತ ಫೈಟರ್ ಜೆಟ್ಗಳ ವಿಚಾರದಲ್ಲಿ ಭಾರಿ ಕೊರತೆಯನ್ನ ಅನುಭವಿಸುತ್ತೆ. ಹೀಗೆ ಮುಂದುವರೆದ್ರೆ ಅಂತ ಮಾಜಿ ಸೇನಾಧಿಕಾರಿಗಳು, ನಮ್ಮ ದೇಶದ ಸೇನೆಯಲ್ಲಿ ಕೆಲಸ ಮಾಡಿರೋ ದೇಶಭಕ್ತ ಸೇನಾಧಿಕಾರಿಗಳೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಎಕನಾಮಿಕ್ ಟೈಮ್ಸ್ ಕೂಡ ದೊಡ್ಡ ರಿಪೋರ್ಟ್ ಅನ್ನ ಪ್ರಕಟ ಮಾಡಿದೆ. ಅಕ್ಟೋಬರ್ನಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ಗಳು ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿವೆ. ಆಲ್ಮೋಸ್ಟ್ ಪಾಕಿಸ್ತಾನ ಎಷ್ಟು ಸಂಖ್ಯೆ ಜೆಟ್ಗಳನ್ನ ಹೊಂದಿದೆಯೋ, ಅಷ್ಟು ಚಿಕ್ಕ ಪಾಕಿಸ್ತಾನ ಅಷ್ಟು ಜೆಟ್ಗಳನ್ನ ಮಾತ್ರ ಭಾರತವು ಹೊಂದಿರುತ್ತೆ ಅನ್ನೋ ಆಘಾತಕಾರಿ ವಿಚಾರವನ್ನ ಹೊರಹಾಕಲಾಗಿದೆ. ಈ ವಿಚಾರ ಈಗ ಇಡೀ ರಕ್ಷಣಾ ಲೋಕದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದ್ದು, ಕೆಲವರು ಇದು ಭಾರತಕ್ಕೆ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿ ಹೋಗಿದೆ, ಅದಕ್ಕೆ ಈ ರೀತಿ ಪರವಾಗಿಲ್ಲ ನಡೆಯುತ್ತೆ ಅನ್ನೋ ಮೈಂಡ್ ಸೆಟ್ ನಲ್ಲಿ ಭಾರತ ಇದೆ ಅನ್ನೋ ಲೆಕ್ಕಾಚಾರವನ್ನ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಏನ್ ನಡೀತಾ ಇದೆ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಏನದು? ಅದನ್ನ ಹೇಗೆ ಭಾರತ ಮೇಕಪ್ ಮಾಡ್ಕೊಳ್ಳುತ್ತೆ ಆ ಕೊರತೆಯನ್ನ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಒಂದು ಸಂಘರ್ಷದಲ್ಲಿ ವಾಯುಪಡೆ ಎಷ್ಟು ಮುಖ್ಯ ಅನ್ನೋದನ್ನ ಭಾರತ ಸಾಕಷ್ಟು ಯುದ್ಧಗಳಲ್ಲಿ ನೋಡಿದೆ. 1971 ಯುದ್ಧದಿಂದ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ತನಕ ವಾಯುಪಡೆ ನಿರ್ಣಾಯಕ ಪಾತ್ರ ನಿಭಾಯಿಸಿತ್ತು. ಅಫ್ಕೋರ್ಸ್ ಯುದ್ಧದ ಮಾದರಿ, ಟೆಕ್ನಾಲಜಿ ಸ್ವಲ್ಪ ಚೇಂಜ್ ಇತ್ತು, ಆದ್ರೆ ಜೆಟ್ಗಳ ಅಗತ್ಯತೆ ಕಮ್ಮಿ ಆಗಿರಲಿಲ್ಲ. ಭಾರತ ತನ್ನ ಸೀಮಿತ ಸಂಪನ್ಮೂಲಗಳನ್ನ ಬಳಸಿಕೊಂಡೇ ಇಷ್ಟು ದಿನ ನಮ್ಮ ಪೈಲಟ್ಗಳ ಚಾಕಚಕ್ಯತೆಯಿಂದ ಎಲ್ಲ ಆಪರೇಷನ್ಗಳಲ್ಲೂ ಸಕ್ಸಸ್ ಕಂಡಿದೆ. ನಿಮ್ಗೆ ಗೊತ್ತಿರಲಿ, ನಮ್ಮ ದೇಶಕ್ಕೆ 42 ಸ್ಕ್ವಾಡ್ರನ್ಗಳ ಅವಶ್ಯಕತೆ ಇದೆ. ಅದು ದಶಕಗಳ ಹಿಂದಿನ ಬೇಡಿಕೆ. ಒಂದು ಸ್ಕ್ವಾಡ್ರನ್ ಅಂದ್ರೆ ಸುಮಾರು 18ರಿಂದ 20 ಫೈಟರ್ ಜೆಟ್ಗಳು. ಈಗ ದಶಕಗಳ ಹಿಂದಿನ ಬೇಡಿಕೆ ಪ್ರಕಾರ ಎಷ್ಟು? 42 ಸ್ಕ್ವಾಡ್ರನ್ಗಳು ಬೇಕು. ಇವಾಗಿನ ಲೆಕ್ಕಾಚಾರದ ಪ್ರಕಾರ ಕೆಲವರು ಪ್ರಕಾರ 50ರಿಂದ 60 ಸ್ಕ್ವಾಡ್ರನ್ ಬೇಕು ಅಂತ ಹೇಳ್ತಾರೆ. ಆದರೆ ಇದೇ ವರ್ಷದ ಅಕ್ಟೋಬರ್ ವೇಳೆಗೆ 29 ಸ್ಕ್ವಾಡ್ರನ್ಗೆ ಇಳಿದು ಹೋಗುತ್ತೆ. ವಿಶಾಲ ಭಾರತದ ಬಳಿ 522 ವಿಮಾನಗಳು, ಏರ್ಕ್ರಾಫ್ಟ್ಗಳು ಮಾತ್ರ ಸೇನೆದಿರ್ತವೆ. ಎಲ್ಲ ಫೈಟರ್ ಜೆಟ್ಗಳಲ್ಲ, ಅದರಲ್ಲಿ ಎಲ್ಲ ಸೇರಿ ಟೋಟಲ್. ಇದು ಎಷ್ಟು ಕಮ್ಮಿ ಅಂದ್ರೆ, ಪಾಕಿಸ್ತಾನದಂತಹ ರಾಷ್ಟ್ರದ ಬಳಿನೇ 25 ಸ್ಕ್ವಾಡ್ರನ್ ಇದೆ. ಅಂದ್ರೆ 450 ಫೈಟರ್ ಜೆಟ್ಗಳಿವೆ. ಸೊ ಮುಂದಿನ ಅಕ್ಟೋಬರ್ನಿಂದ ಭಾರತ ಪಾಕಿಸ್ತಾನಕ್ಕಿಂತ ಜಸ್ಟ್ 72-75 ವಿಮಾನಗಳ, ಎಕ್ಸ್ಟ್ರಾ ವಿಮಾನಗಳ, ಏರ್ಕ್ರಾಫ್ಟ್ಗಳ ಎಡ್ಜನ್ನ ಮಾತ್ರ ಹೊಂದಿರುತ್ತೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಚೀನಾಗೆ ಏನಾದರೂ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇನ್ನೊಂದು ದೊಡ್ಡ ಶತ್ರು, ಭಾರತದ ವಿಮಾನಗಳ ಸಂಖ್ಯೆ ಅರ್ಧಕ್ಕರ್ಧ ಕುಸಿಯುತ್ತೆ. ಚೀನಾ ಹತ್ರ ಸುಮಾರು 66 ಸ್ಕ್ವಾಡ್ರನ್ ಅಂದ್ರೆ ಸುಮಾರು 1200 ಫೈಟರ್ ಜೆಟ್ಗಳಿದ್ದು, ಅಮೆರಿಕ ಬಿಟ್ಟರೆ ಹೆಚ್ಚಿನ ಜೆಟ್ಗಳನ್ನ ಚೀನಾ ಹೊಂದಿದೆ. ಮುಂದೆಯೂ ಚೀನಾ ಹೆಚ್ಚಿನ ಜೆಟ್ಗಳನ್ನ ಹೊಂದೋ ಬಗ್ಗೆ ಪ್ರಯತ್ನ ಮಾಡ್ತಿದೆ. ಹೀಗಾಗಿ ಫ್ಯೂಚರ್ನಲ್ಲಿ ಭಾರತಕ್ಕೆ ಜೆಟ್ಗಳ ಕೊರತೆ ಗಂಭೀರವಾಗಿ ಕಾಡುತ್ತೆ ಅಂತ ತಜ್ಞರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರ, ಹೊಸ ವಿಮಾನಗಳ ಅಡಿಷನ್ ತುಂಬಾ ನಿಧಾನ ಆಗ್ತಿದೆ. ನಮ್ಮಲ್ಲಿ ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲೂ ಆಗ್ತಾ ಇಲ್ಲ, ಸಣ್ಣ ಸಂಖ್ಯೆಯಲ್ಲಿ ತುಂಬಾ ಲೇಟಾಗಿ ಆಗ್ತಿದೆ. ಕಳೆದ 10 ವರ್ಷಗಳಿಂದ ವಾಯುಪಡೆಯಲ್ಲಿ ಬಳಸ್ತಾ ಇದ್ದ MiG-21 ವಿಮಾನಗಳನ್ನ, ಮಿರಾಜ್ ಜಾಗ್ವಾರ್ನಂತಹ ಹಳೆ ವಿಮಾನಗಳನ್ನ ನಿವೃತ್ತಿ ಕೊಡೋ ಕೆಲಸ ಜೋರಾಗಿ ನಡೀತಿದೆ. ಕಳೆದ 2 ವರ್ಷದಲ್ಲೇ MiG-21ನ 2 ಸ್ಕ್ವಾಡ್ರನ್ಗಳಿಗೆ ರಿಟೈರ್ಮೆಂಟ್ ಕೊಡಲಾಗಿದೆ. ಮುಂದಿನ ಕೆಲ ದಿನಗಳಲ್ಲಿ ಎಲ್ಲ MiG-21ಗಳು ರಿಟೈರ್ ಆಗಿ ರೆಸ್ಟಿಂಗಿಗೆ ಹೋಗ್ತವೆ, ಶಾಶ್ವತವಾಗಿ ರೆಸ್ಟ್ ಮಾಡಕ್ಕೆ ಹೋಗ್ತವೆ.
ಮುಂದಿನ 10 ವರ್ಷದ ಒಳಗೆ ಭಾರತ ಇನ್ನೂ 72 ಫೈಟರ್ ಜೆಟ್ಗಳಿಗೆ ರಿಟೈರ್ಮೆಂಟ್ ಕೊಡಬೇಕಾಗಿದೆ. ಆದರೆ ಈ ರೀತಿ ನಿವೃತ್ತಿ ಆಗಿರೋ ಜಾಗಕ್ಕೆ ಎಲ್ಲಿ ಬರ್ತಾ ಇದ್ದಾವೆ ಹೊಸ ಜೆಟ್ಗಳು? ಸೇರ್ಪಡೆ ಆಗ್ತಾ ಇಲ್ಲ. ಅವುಗಳ ಸ್ಥಾನವನ್ನು ರಿಪ್ಲೇಸ್ ಮಾಡುವಷ್ಟು ಹೊಸ ಪರ್ಚೇಸಿಂಗ್ ಆಗ್ತಾ ಇಲ್ಲ. ಭಾರತ MMRCA ಅಂತ ಯೋಜನೆ ತಗೊಂಬಂತು. ಇದನ್ನ ಮದರ್ ಆಫ್ ಆಲ್ ಡಿಫೆನ್ಸ್ ಡೀಲ್ ಅಂತ ಕರಿತಾ ಇದ್ರು. ಭಾರತದ ವಾಯುಪಡೆಗೆ 126 ಜೆಟ್ಗಳನ್ನು ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಮೀಡಿಯಂ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇನಿಷಿಯೇಟಿವ್ ತಗೊಂಬಂತು. ಆದರೆ ಅಂದುಕೊಂಡ ರೀತಿ ಜಾರಿಗೆ ಬರಲಿಲ್ಲ. ಮೊದಲಿಗೆ ದಸೋ ಏವಿಯೇಷನ್ ಇದಕ್ಕೆ ಅಸ್ತು ಅಂತ ಹೇಳ್ತು. ಅದರಂತೆ 18 ವಿಮಾನಗಳನ್ನು ಫ್ರಾನ್ಸ್ನಲ್ಲಿ, ಉಳಿದ 108 ವಿಮಾನಗಳನ್ನು HAL ಮೂಲಕ ರೆಡಿ ಮಾಡ್ಕೊಳ್ಬೇಕು ಅಂತ ಆಗಿತ್ತು ಮಾತುಕತೆ. ಅದಕ್ಕಾಗಿ ದಸೋ ಕಂಪನಿ ಅಗತ್ಯ ಇರೋ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಆದರೆ ಇದಕ್ಕೆ ದಸೋ ಏವಿಯೇಷನ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. 2015ರಲ್ಲಿ ಈ ಡೀಲ್ ರದ್ದಾಯಿತು. ಇದರಿಂದ ಸೇನೆಗೆ ಬೇಕಾದ ಯುದ್ಧ ವಿಮಾನಗಳು ಸರಿಯಾದ ಪ್ರಮಾಣದಲ್ಲಿ ಸಿಗಲೇ ಇಲ್ಲ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತ ವಿದೇಶಿ ಜೆಟ್ಗಳ ಅವಲಂಬನೆ ಕಮ್ಮಿ ಮಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬಗ್ಗೆ ಆಸಕ್ತಿ ತೋರಿಸ್ತು. ಆದ್ರೆ ಮೊಬೈಲ್ ಫೋನ್ಗಳನ್ನು ಮಾಡದಂಗೆ ಬೇರೆ ಕೈಗಾರಿಕೆಗಳ ತರ ಭಾರತಕ್ಕೆ ಫೈಟರ್ ಜೆಟ್ ತಯಾರಿಸೋಕೆ ಆಗ್ಲಿಲ್ಲ. ವಿಮಾನ ತಯಾರಿಸಲಿಕ್ಕೆ ನಾವು ಬಾಡಿ ಕಟ್ಟಿದ್ರು ಕೂಡ ಇಂಜಿನ್ ಇಲ್ಲ ನಮ್ಮ ಹತ್ರ. ವಿಮಾನ ತಯಾರಿಕಾ ಕಂಪನಿಗಳು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಕೊಂಡು ಜಂಟಿ ತಯಾರಿಕೆಗೂ ಬರಲಿಲ್ಲ. ಇನ್ನು ಭಾರತ ಸ್ವಂತ ಜೆಟ್ ತಯಾರಿಸೋಕು ಕೂಡ ಮುಂದಾಯಿತು. ತೇಜಸ್ಗೆ ವೇಗ ಕೊಡ್ತು. ಆದ್ರೆ ಇಲ್ಲಿ ತನಕ ತೇಜಸ್ ಭಾರತದ ಅಗತ್ಯತೆಗಳನ್ನ ಪೂರೈಸುವ ಮಟ್ಟಿಗೆ ಗಟ್ಟಿಮುಟ್ಟಾಗಿರೋ ಒಂದು ಫೈಟರ್ ಜೆಟ್ ಆಗಿ ರೂಪುಗೊಂಡಿಲ್ಲ. ವಾಯುಪಡೆಯ ಮುಖ್ಯಸ್ಥರೇ ಕೂತ್ಕೊಂಡು ತೇಜಸ್ ಒಳಗಡೆ ಕೂತ್ಕೊಂಡು ಮಜಾನ ಯಾರ ಅಂತ ಹೇಳಿದ್ರು. ಮಜಾ ಬರ್ತಾ ಇಲ್ಲ ಅದನ್ನು ಹಾರಿಸಲಿಕ್ಕೆ ಅಂತ ಹೇಳಿದ್ರು. 40 ವರ್ಷಗಳ ಹಿಂದೆ ಶುರುವಾದ ಯೋಜನೆ ಇನ್ನೂ ಕೂಡ ಕುಂಟುತ್ತಾ ತೆವಳುತ್ತಾ ಹೋಗ್ತಿದೆ. ಮೇನ್ ನೆಪ ಏನ್ ಹೇಳ್ತಿದೆ HAL? ಇಂಜಿನ್ ಇಲ್ಲ ನಮ್ಮ ಹತ್ರ, ಬಾಡಿ ಕಟ್ಟಿದ್ದೀವಿ, ಇಂಜಿನ್ ಇಲ್ಲ ಅಂತ ಹೇಳಿ. ಇಂಜಿನ್ ತಾನೇ ಮೇನು. ಒಂದು ನಮ್ಮ ಕೈಲಿ ಮಾಡ್ಕೋಬೇಕು ನಾವು, ಇಲ್ಲಾಂದ್ರೆ ಪರ್ಚೇಸ್ ಮಾಡ್ಕೋಬೇಕು. ಪರ್ಚೇಸ್ ಮಾಡಕ್ಕೆ ಕೊಡ್ತಾ ಇಲ್ಲ ಸರಿಯಾಗಿ. ಅಮೆರಿಕನ್ಸ್ ಒಂದು ಅಂತ ಕೊಡ್ತಿದ್ದಾರೆ. ಕಾವೇರಿ ಇಂಜಿನ್ ಬಗ್ಗೆ ನಾವು ತುಂಬಾ ಸಲ ಹೇಳಿದೀವಿ, ಅದು ಕಾವೇ ಏರ್ತಾನೆ ಇಲ್ಲ, ಅದ್ರದ್ದು ಆಗ್ತಾನೆ ಇಲ್ಲ. ಇಂಜಿನ್ ನಮಗೆ ಸಕ್ಸಸ್ಫುಲ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಬೇಕಾದ ಸಾಮರ್ಥ್ಯವನ್ನ ಅದಕ್ಕೆ ನಾವು ಕೊಡಕ್ ಆಗ್ತಾ ಇಲ್ಲ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಇಂಜಿನಿಯರ್ಗಳು ಕ್ರಿಯೇಟ್ ಆಗ್ತಿದ್ದಾರೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಸ್ವದೇಶಿ ಇಂಜಿನ್ ತಯಾರಿಕೆಗೆ ನಮ್ಮ ಕೈಲಿ ಇನ್ನೂ ಆಗಿಲ್ಲ. ಅಷ್ಟೇ ಅಲ್ಲ, ಸೇನೆಗೆ ಸೇರ್ಬೇಕಾಗಿರೋ ಏರ್ ಟು ಏರ್ ಮಿಸೈಲ್ಗಳ ಪ್ರೊಡಕ್ಷನ್ ಕೂಡ ಅಂದ್ಕೊಂಡಂತಾಗ್ತಿಲ್ಲ. ಸದ್ಯ ಭಾರತ ಫ್ರಾನ್ಸ್ ಸರ್ಕಾರದೊಂದಿಗೆ ಸೇರಿಕೊಂಡು 36 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದೆ. ಆದರೆ ವಾಯುಸೇನೆಯಲ್ಲಿ ಹಳೆ ಫೈಟರ್ ಜೆಟ್ ಗಳನ್ನ ರಿಪ್ಲೇಸ್ ಮಾಡೋ ಭಾರತದ ಪ್ರಯತ್ನಕ್ಕೆ ಈ 36 ಏರ್ ಕ್ರಾಫ್ಟ್ಗಳು ಸಾಕಾಗಲ್ಲ. ಇನ್ನೂ ಜಾಸ್ತಿ ಆರ್ಡರ್ ಕೊಡಬೇಕಾಗಿತ್ತು. 36 ಕೊಟ್ಟಾಗಲೇ ಸಿಕ್ಕಾಪಟ್ಟೆ ಆರೋಪ, ಪಾಲಿಟಿಕ್ಸ್ ನಡೀತು ಅದರಲ್ಲಿ. ಆದ್ರೆ ನಮಗೆ ಅಟ್ಲೀಸ್ಟ್ ನಮ್ಮ ಪ್ರಕಾರ 100, 120, 150 ಈ ಲೆವೆಲ್ನ ಆರ್ಡರ್ ಕೊಡಬೇಕಾಗಿತ್ತು. ಬರೋದು ಯಾವಾಗ ಸ್ವಾಮಿ? ಅದು ಆರ್ಡರ್ ಕೊಟ್ಟು ಒಂದ್ಸಲ ಆರ್ಡರ್ ಕೊಟ್ಟರೆ ಫುಲ್ಫಿಲ್ ಆಗಲಿಕ್ಕೆ 5 ರಿಂದ 10 ವರ್ಷ ಬೇಕಾಗತ್ತೆ. ಅದನ್ನೇ ನೀವು ಚೂರು ಮಕ್ಕಳಿಗೆ ಕೊಟ್ಟಂಗೆ ಒಂದಿಷ್ಟು ಕೊಟ್ಟರೆ, 36 ಕೊಟ್ಟರೆ ದೊಡ್ಡ ಆರ್ಡರ್ ಅವಾಗಲೇ ಕೊಡಬೇಕಾಗಿತ್ತು ಅನ್ನೋದು. ಈಗ ಮತ್ತೆ 26 ಹೊಸ ರಫೇಲ್ ಜೆಟ್ಗಳಿಗೆ ಆರ್ಡರ್ ಕೊಟ್ಟಿದ್ದಾರೆ. ಅದು ನೌಕಾಪಡೆ ಬಳಕೆಗಿರೋದು, ಮರೈನ್ ವರ್ಷನ್ಸ್. ಇದರ ಪರಿಣಾಮ ಹಳೆ ಜೆಟ್ಗಳನ್ನು ಹಾರಿಸ್ತಾ ಅನ್ಯಾಯವಾಗಿ ಶಾಂತಿ ಕಾಲದಲ್ಲೂ ನಮ್ಮ ಅಮೂಲ್ಯ ಫೈಟರ್ ಪೈಲಟ್ಗಳ ಜೀವ ಹೋಗ್ತಾ ಇದೆ. ನೀವು ಗಮನಿಸಿರ್ಬೋದು, ಕೆಲವೇ ದಿನಗಳ ಹಿಂದೆ ಜಾಗ್ವಾರ್ ಪತನ ಆಯಿತು, ಅದಕ್ಕೂ ಹಿಂದೆ ಮಿರಾಜ್ ಪತನ ಆಯಿತು. 1970ರಿಂದ ಕೌಂಟ್ ಮಾಡ್ತಾ ಹೋಗಿ ಇಲ್ಲಿವರೆಗೆ ಫೈಟರ್ ಜೆಟ್ಗಳು, ಮಿಲಿಟರಿ ಏರ್ಕ್ರಾಫ್ಟ್ಗಳು, ಹೆಲಿಕಾಪ್ಟರ್ಗಳು ಸೇರಿ 1350 ಕ್ರಾಶಸ್ ಆಗಿವೆ. 500 ಮಿಗ್ ಫೈಟರ್ ಜೆಟ್ಗಳು, 150 ಚೀತಾ ಹೆಲಿಕಾಪ್ಟರ್ಗಳು ಪತನ ಆಗಿವೆ. ಈ ಮಿಲಿಟರಿ ಏರ್ಕ್ರಾಫ್ಟ್ಗಳ ಜೊತೆಗೆ ನಮ್ಮ ಫೈಟರ್ ಪೈಲಟ್ಗಳ ಪ್ರಾಣ ಹೋಗ್ತಾ ಇದೆ. ಅಮೂಲ್ಯ ಅದು. 2015ರಲ್ಲೇ ಭಾರತದ ವಾಯುಪಡೆಗೆ 486 ಪೈಲಟ್ಗಳ ಕೊರತೆ ಇತ್ತು. ಈಗಿನ್ನೂ ಜಾಸ್ತಿ ಆಗಿರುತ್ತೆ ಕೊರತೆ. ಒಂದು ಸಾಲ್ಟಿ ತಗೊಂಡು ಹೋಗಿ ಬರೋಣ ಅಂತ ಹಾರ್ತಿದ್ದಾಗ, ಟ್ರೈನಿಂಗಲ್ಲಿದ್ದಾಗ, ಅಭ್ಯಾಸದಲ್ಲಿದ್ದಾಗಲೇ ಅದು ಪತನ ಆಗಿಬಿಟ್ರೆ, ಅನ್ಯಾಯವಾಗಿ ಪ್ರಾಣ ಹೋದ್ರೆ ನಮ್ಮ ಯೋಧರದ್ದು. ವರ್ಷ 222 ಪೈಲಟ್ ತಗೋಬೇಕು ಅನ್ನೋ ಯೋಜನೆ ಇದೆ ಅವರಿಗೆ. ಪ್ರತಿ ವರ್ಷ 158ರಿಂದ 200 ಟ್ರೈನಿಂಗ್ಗಳನ್ನ ಕೂಡ ಮುಟ್ಟಕ್ಕಾಗ್ತಾ ಇಲ್ಲ. ಈಗ ಅಂತರ ಹೆಚ್ಚಾಗಿ 596 ಪೈಲಟ್ಗಳ ಕೊರತೆ ನಮಗೆ ಕಾಡ್ತಾ ಇದೆ. ಇದರ ಪರಿಣಾಮ ಒಂದ್ ಕಡೆ ಬಲಿಷ್ಠ ವಿಮಾನಗಳ ಕೊರತೆ, ಮತ್ತೊಂದ್ ಕಡೆ ಪೈಲಟ್ಗಳ ಕೊರತೆ. ಅದರ ನಡುವೆ ಈ ಹಳೆ ಗುಜರಿ ವಿಮಾನಗಳಲ್ಲಿ ಹಾರಿ ನಮ್ಮ ಪೈಲಟ್ಗಳು ಅನ್ಯಾಯವಾಗಿ ಶಾಂತಿ ಕಾಲದಲ್ಲೂ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ. ಈ ಚರ್ಚೆ ಮಾಡಬೇಕಾ ಬೇಡ ಇದನ್ನ ಸೀರಿಯಸ್ ಆಗಿ ಆಸ್ ಎ ನೇಷನ್ ನಾವು? ಸ್ನೇಹಿತರೆ, ಭಾರತ ಸದ್ಯ ಇರೋದ್ರಲ್ಲೇ ಏನಾದರೂ ಅಪ್ಗ್ರೇಡೇಷನ್ಗಳನ್ನ ಮಾಡಿಕೊಂಡು ಮ್ಯಾನೇಜ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಇನ್ನು 25 ವರ್ಷಗಳಿಗೆ ಆಗುವಷ್ಟು ಸುಕೋಯ್ ವಿಮಾನಗಳನ್ನೇ ನಾವು ಮಾಡರ್ನೈಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೂಪರ್ 30ಗಳನ್ನಾಗಿ ಅವುಗಳನ್ನ ಬದಲಾಯಿಸೋಕೆ, ಸೂಪರ್ ಸುಕೋಯ್ಗಳನ್ನಾಗಿ ನಾವು ಅಪ್ಗ್ರೇಡ್ ಮಾಡೋಕೆ ನೋಡ್ತಾ ಇದ್ದೀವಿ.
ಜೊತೆಗೆ ಸ್ನೇಹಿತರೆ, ಇನ್ನೊಂದು ಆರ್ಗ್ಯುಮೆಂಟ್ ಏನು ಸಂದರ್ಭದಲ್ಲಿ ಅಥವಾ ಒಂದು ಸಮಾಧಾನಕ್ಕೆ ನಮಗೆ ನಾವು ಹೇಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾಲ ಬದಲಾಗ್ತಾ ಇದೆ. ಫೈಟರ್ ಜೆಟ್ಗಳಲ್ಲಿ ಪೈಲಟ್ಗಳನ್ನ ಕೂರಿಸಿ ಕಳಿಸೋ ಕಾಲ ಬದಲಾಗ್ತಾ ಇದೆ. ಡ್ರೋನ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ಗಳ ಕಾಲ ಇದು. ಸೊ ಡ್ರೋನ್ಗಳಿಂದಲೇ ಅಷ್ಟು ಘಾತಕವಾಗಿ ಪೆಟ್ಟು ಕೊಡ್ಬೋದು ಅಂತ ಹೇಳಿದ್ರೆ, ಫೈಟರ್ ಜೆಟ್ಗಳಲ್ಲಿ ಫೈಟರ್ ಪೈಲಟ್ ಅಮೂಲ್ಯ ಜೀವ, ಅವ್ರನ್ನ ಕೂರಿಸಿ ಯಾಕೆ ಕಳಿಸ್ಬೇಕು? ಕಾಲ ಬದಲಾಗ್ತಾ ಇದೆ ಅನ್ನೋ ಒಂದು ಥಿಯರಿಯನ್ನು ಕೂಡ ಮುಂದಿಡಲಾಗ್ತಿದೆ. ಜೊತೆಗೆ ಮಿಸೈಲ್ ಪವರ್ ಇದೆ ನಮ್ಮ ಹತ್ರ. ಮಿಸೈಲ್ನಿಂದ ಕೂತಲ್ಲೇ ನಾವು ಚೈನಾಗೆ, ಪಾಕಿಸ್ತಾನಕ್ಕೆ ಎಲ್ಲಿಂದ ಬೇಕಾದರೂ ಹೊಡಿಬೋದು. ಮೊನ್ನೆ ಸುಖೋಯಿಂದ ಬಳಸಿ ನಾವು ಬ್ರಹ್ಮೋಸ್ ಹಾರಿಸಿದ್ವಿ. ನಮ್ಮ ಹತ್ರ ಲ್ಯಾಂಡಿಂದ ಹಾರಿಸೋ ಬ್ರಹ್ಮೋಸ್ಗಳು ಕೂಡ ಇದ್ದಾವೆ. ಸೊ ನಮಗೆ ಪಾಕಿಸ್ತಾನಕ್ಕೆ, ಚೀನಾಗೆ ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ರೀತಿ ಸಾಮರ್ಥ್ಯಗಳಿದೆ. ಸಿಕ್ಕಾಪಟ್ಟೆ ವಾಯುಪಡೆ ಮೇಲೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ? ಇನ್ವೆಸ್ಟ್ ಮಾಡಿ ನಾವು ಇವಾಗ ಆರ್ಡರ್ ಕೊಟ್ಟು ಲಕ್ಷ ಕೋಟಿಗಳ ಡೀಲ್ ಮಾಡಿಕೊಂಡು ಅವುಗಳು ಬರುವಷ್ಟರಲ್ಲಿ ಅವು ಇರ್ರೆಲೆವೆಂಟ್ ಆಗಿಬಿಟ್ಟಿದ್ರೆ 5th 6th ಜನರೇಷನ್, ಆಮೇಲೆ ಮನುಷ್ಯರೇ ಇಲ್ಲದೆ ಇರೋ ಯುದ್ಧ ವಿಮಾನಗಳ ಕಾಲ ಬಂದಿರುತ್ತೆ ಅಷ್ಟೊತ್ತಿಗೆ. ನಾವು ತಗೊಂಡು ಇಟ್ಕೊಂಡಿದ್ದನ್ನು ಯೂಸ್ ಮಾಡೋದೇನು? ಆಮೇಲೆ ಯೂಸೇ ಆಗಲ್ಲ ಇದು ಅನ್ನೋ ವಾದವನ್ನು ಕೂಡ ಕೆಲವರು ಮುಂದಿಡ್ತಿದ್ದಾರೆ. ಹಾಗಾಗಿ ನಮಗೆ ತುಂಬ ಚಿಕ್ಕ ವಾಯುಪಡೆ ಸಾಕು. ಅಂದರೆ ಫೈಟರ್ ಪೈಲಟ್ಗಳು ಕೂತು ಹೋಗಿ ದಾಳಿ ಮಾಡುವಂಥ ಫೈಟರ್ ಜೆಟ್ಗಳ ಸಂಖ್ಯೆ ಚಿಕ್ಕದು ಸಾಕು. ಉಳಿದಂತೆ ಡ್ರೋನ್, ಮಿಸೈಲ್ಗಳ ಮೇಲೆ ನಾವು ಡಿಪೆಂಡ್ ಆಗ್ಬೋದು. ಹೋಗ್ತಾ ಡ್ರೋನ್ಗಳೇ ಮಾನವರಹಿತ ಫೈಟರ್ ಜೆಟ್ಗಳ ಕಾಲ, AI ಬಳಕೆಯ ಫೈಟರ್ ಜೆಟ್ಗಳ ಕಾಲ ಬಂದ್ಬಿಡುತ್ತೆ ಅನ್ನೋ ವಾದವನ್ನು ಕೂಡ ಕೆಲವರು ಮುಂದಿಡ್ತಿದ್ದಾರೆ. ಹಂಗಾಗಲಿ ಅಂತ ಹೋಪ್ಫುಲ್ ಆಗಿರಬೇಕಾ ಇಷ್ಟು ದೊಡ್ಡ ರಾಷ್ಟ್ರ? 1,00,000 ಕೋಟಿಗೆ ನಾವು ತಲೆ ಕೆಡಿಸ್ಕೊಂಡು 100 ಫೈಟರ್ ಜೆಟ್ಗಳಿಗೆ ಆರ್ಡರ್ ಕೊಡದೆ ಹಾಗೆ ಇರಬೇಕಾ? ಹಿಂಗೆ ಆಗ್ಬಿಡುತ್ತೆ ಅನ್ನೋ ಊಹೆ ಮಾಡಿಕೊಂಡು ಅನ್ನೋದು ಅಷ್ಟೇ ಪ್ರಶ್ನೆಯಲ್ಲಿರೋದು. ಈಗಿನ ಸಿಚುವೇಶನ್ಗೆ ಇಮಿಡಿಯೇಟ್ಲಿ ಕ್ರಮ ತಗೊಳ್ಳದೆ ನಾವು ನೆಕ್ಸ್ಟ್ ಪರಿಸ್ಥಿತಿ ಬದಲಾಗುತ್ತೆ, ನಮಗೆ ಅನುಕೂಲಕರ ಪರಿಸ್ಥಿತಿ ಬರುತ್ತೆ, ಸಿಚುವೇಶನ್ನೇ ಚೇಂಜ್ ಆಗಿ ನಮ್ಮನ್ನು ರೆಸ್ಕ್ಯೂ ಮಾಡುತ್ತೆ ಅಂತ ನಾವು ಕಾಯ್ತಾ ಕೂರಬೇಕಾ? ಅಥವಾ 1,00,000 ಕೋಟಿನೋ, 1,50,000 ಕೋಟಿನೋ, 2,00,000 ಕೋಟಿನೋ ಆಗಿದ್ದಾಗಲಿ ಇವಾಗಿದ್ದು ನಾವು ಅಡ್ರೆಸ್ ಮಾಡ್ತೀವಿ. ಇವಾಗ ವಾಯುಪಡೆಗೆ ಏನು ಕೊಡಬೇಕು ಕೊಡ್ತೀವಿ. ಈಗ ಪೂರ್ತಿ ಇರ್ರಿಲೆವೆಂಟ್ ಆಗಿಲ್ಲ ಫೈಟರ್ ಜೆಟ್ಗಳು, ಮಾನವ ಸಹಿತ ಫೈಟರ್ ಜೆಟ್ಗಳು ಬೇಕಲ್ವಾ? ಸೊ ಇವಾಗ ತಗೊಂಡ್ಬರ್ತೀವಿ. ಮುಂದೆ 10 ವರ್ಷ ಬಿಟ್ಟು 15 ವರ್ಷ ಬಿಟ್ಟು ಇರ್ರಿಲೆವೆಂಟ್ ಆದರೆ ಅವಾಗ ಮಾನವ ರಹಿತ ಫೈಟರ್ ಜೆಟ್ಗಳು ಕೆಲಸ ಮಾಡೋ ಟೈಮ್ ಬಂದರೆ ಅವಾಗ ಅದನ್ನು ತಗೊಳ್ತೀವಿ. ಆಸ್ ಎ ನೇಷನ್ ನಾವು ಇದರಲ್ಲಿ ಹಿಂದೆ ಸರಿಯೋದಿಲ್ಲ, ದುಡ್ಡು ಕಾಸಿಗೆ ಯೋಚನೆ ಮಾಡ್ತಾ ಕೂರೋದಿಲ್ಲ. ಎಲ್ಲರೂ ಸೇರಿ ತೆರಿಗೆ ಕಟ್ಟಿ ತಗೊಳ್ತೀವಿ ಅನ್ನೋ ಮೈಂಡ್ ಸೆಟ್ ಬೇಕಾ? ಇದು ಡಿಬೇಟ್ ಆಗಬೇಕಾಗಿರೋ ವಿಚಾರ. ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.